ರೀತಿನ ಹೇಳ್ತಾ ಇದ್ರಿ. ಅದೇ ಒಂದು ದಾರಿನಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು ಅಂತ ಹೇಳಿದ್ರಿ. ಯಾಕೆ? ಅದೇ ಕತೆ ಬಗ್ಗೆ ಹೇಳಿದಾಗ ಸಿನಿಮಾದಲ್ಲಿ 2 ಫಾರ್ಮುಲಾ ಇರುತ್ತೆ. ಕತೆ ರೆಡಿ ಮಾಡ್ಕೊಂಡು ಆಕ್ಟರ್ಸ್ ನ ಹೀರೋಗಳನ್ನ ಸೆಲೆಕ್ಟ್ ಮಾಡೋದು ಒಂದು ಫಾರ್ಮುಲಾ. ಒಂದೊಂದು ಹೀರೋಗಳಿಗೆ ಕತೆ ಮಾಡಬೇಕಾಗಂತ ಒಂದು ಸಿಚುವೇಶನ್ ಬರುತ್ತೆ. ಅದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೆಲವೇ ಹೀರೋಗಳು ಇರುತ್ತೆ. ಅದರ ಕೆಲವೇ ಹೀರೋಗಳಲ್ಲಿ ಮಾಡಬೇಕು. ಅಷ್ಟೊಂದು ವಿಷಯಗಳು ಇರಲೇಬೇಕಾಗುತ್ತೆ. ಈಗ ಅವ್ರ ಫ್ಯಾನ್ಸ್ ಬಂದಾಗ ಸಿನಿಮಾಗೆ ಇಂಥ ವಿಷಯಗಳು ಇರಲೇಬೇಕಾಗುತ್ತೆ ಅಂತ ಆಗುತ್ತೆ. ಇಂಥ ಮಾಸ್ ಹೀರೋಗಳಿಗೆ ಆ ಚಾನ್ಸ್ ಇರೋದು. ಆತರ ದರ್ಶನ್ ಅವರು ಅವ್ರಿಗೆ ಕತೆ ಮಾಡಬೇಕು. ಆತರ ಒಂದು ವಿಷಯ ಇದೆ. ಅದನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ, ಅಂದ್ರೆ ರೆಡಿಮೇಡ್ ತರ ಎಲ್ಲ ಆಗಲ್ಲ, ಅವ್ರಿಗೆ ಟೇಲರ್ ಮೇಡ್ ಸ್ಟೋರೀಸ್ ಮಾಡಬೇಕು. ಆತರ ಇದ್ದಾಗ ಈ ಸಬ್ಜೆಕ್ಟ್ ಬಾಸ್ ಬಗ್ಗೆ ಸಿನಿಮಾ ಮಾಡಿದಾಗ ಅವಾಗ ಹೇಳಿದಾಗೆ ದರ್ಶನ್ ಸರ್ ಹೇಳಿದ್ರು, ಒಂದು ಸಬ್ಜೆಕ್ಟ್ ಕೇಳಿದ್ವಿ, ಇಷ್ಟ ಆಗಿತ್ತು, ಇನ್ನೊಂದ್ಸರಿ ಕೇಳಿ ಅಂತ ಹೇಳಿದ್ರು. ಹೈದರಾಬಾದ್ ಇಂದ ಆರ್ ರಘುರಾಜ್ ಅಂತ ಡೈರೆಕ್ಟರ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಿದ್ದಾರೆ. ಅವ್ರನ್ನ ಕರೆದ್ಬಿಟ್ಟು ಕತೆ ಕೇಳಿದ್ರು. ಫುಲ್ ಕತೆ ಕೇಳಿದಾಗ ಏನಂತಂದ್ರೆ, ಅಂದ್ರೆ ಅವರು ಕತೆ ಹೇಳಿದ ರೀತಿ ಆಗಿತ್ತಂದ್ರೆ ಸ್ಕ್ರೀನ್ ಅಲ್ಲಿ ಸಿನಿಮಾ ಈಗ ನೋಡ್ತಾ ಇದೀವಲ್ಲ, ಅದನ್ನ ಅವಾಗೆ ಕಥೆಯಲ್ಲಿ ಎಲ್ಲೋಗ್ನೇ ಇತ್ತು. ಅಷ್ಟು ವಿಷಯ, ಅಷ್ಟು ಪ್ರಿಪರೇಷನ್ ತಗೊಂಡಿದ್ರು. ಆಮೇಲೆ ಅನಿಸ್ತು, ಇಷ್ಟೊಂದು ದರ್ಶನ್ ಸರ್ ಶೂಟ್ ಆಗಂತ ಕಥೆನ ಇಷ್ಟು ಡೀಟೇಲ್ ಆಗಿ ಮಾಡಿದಾರಲ್ಲ ಹೇಗೆ ಅಂತ ಹೇಳ್ಬಿಟ್ಟು ನಾನು ಕೇಳಿದಾಗ, ಅವ್ರೊಂದು 5 years ಇಂದ ಫಾಲೋ ಮಾಡಿದ್ದಾರೆ ದರ್ಶನ್ ಸರ್ನ. ಅವ್ರ ಸಿನಿಮಾಸ್ ಎಲ್ಲ ನೋಡಿದ್ದಾರೆ, ಅವ್ರನ್ನ ತುಂಬಾ ಸತಿ ಮೀಟ್ ಮಾಡಿದ್ದಾರೆ, ಅವರೆಲ್ಲ ನೋಡ್ಕೊಂಡು ಮಾಡಿರೋದು. ಅಂದ್ರೆ ನನಗೆ ಒಂಥರ ತುಂಬಾ ಖುಷಿ ಆಯ್ತು. ಅಂದ್ರೆ ಪ್ರಿಪರೇಷನ್ ಬೇಕು ಅಂತ ಹೇಳೋದಕ್ಕೆ ಅಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡಿದಂತ ಈ ಬಾಸ್ ಕತೆ. ನಿನ್ನೆ ಮನೆ ಸ್ಟಾರ್ಟ್ ಆಗಿದ್ದಂತ ಕತೆ ಅಲ್ಲ, 5 ವರ್ಷ ತಗೊಂಡಿದ್ದಾರೆ ಡೈರೆಕ್ಟರ್ಗೆ. ನೆಕ್ಸ್ಟ್ ಅವ್ರ ವಿಷಯ ಲೈವ್ ಬಂದಾಗ ಅವರು ಇನ್ಫಾರ್ಮ್ ಮಾಡ್ತಾರೆ. ಅಷ್ಟೆಲ್ಲ ಪೇಪರ್ ತಗೊಂಡು ಮಾಡಿರೋದು ಈ ಕಥೆಯನ್ನು. ಚಿತ್ರಕ್ಕೆ ಒಳ್ಳೆ ಪ್ರಿಪರೇಷನ್ ಎಷ್ಟು ಮುಖ್ಯ ಅನ್ನೋದಕ್ಕೆ ಗೊತ್ತಾಗುತ್ತೆ. ಅವ್ರು ಏನ್ ಸ್ಕ್ರಿಪ್ಟ್ ಅಲ್ಲಿ ನಮ್ಗೆ ಇನ್ಫಾರ್ಮ್ ಮಾಡಿದ್ರು, ಇವ್ ಸ್ಕ್ರೀನ್ ಅಲ್ಲಿ ಅಷ್ಟೇ ತಂದಿದ್ದಾರೆ. ಅಷ್ಟು ಒಳ್ಳೆ ಬ್ರಿಲಿಯಂಟ್ ಡೈರೆಕ್ಟರ್ ಅವರು. ಖಂಡಿತ ಸರ್. ಬನ್ನಿ, ಲೈನ್ ಅಲ್ಲಿ ಒಬ್ರು ಕಾಲರ್ ಇದ್ದಾರೆ. ಗೀತಾ, ನಮಸ್ತೆ. ಹಾಯ್ ಗೀತಾ, ಜೋರಾಗಿ ಮಾತಾಡಿ. ನಾಳೆಯಿಂದ ನಂಗೆ ಕಿವಿ ಕೇಳಿಸ್ಬಾರ್ದು, ಅಷ್ಟು ಜೋರ ಮಾತಾಡಿ. ಎಷ್ಟು ದಿವಸ ಟ್ರೈ ಮಾಡ್ತಾ ಇದೀನಿ, ಸಿಕ್ಕೇ ಇಲ್ಲ ಮೇಡಮ್. ನೋಡಿ, ಸಿಕ್ಕಾಗ ಬಿಡಬೇಡಿ, ಹಿಡ್ಕೊಂಬಿಡಿ ರಮೇಶ್ ಜಿ ಅವ್ರನ್ನ. ಬಾಸ್ ಸಿನಿಮಾ ಬಗ್ಗೆ ಹೇಳಿ, ಮಾತಾಡಿ. ನಮಸ್ತೆ ಗೀತಾ ಅವರೇ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಎಲ್ಲಿಂದ? ಜಕ್ಕೂರ್ ಲೆವೆಟ್ಟಿಂದ. ಸಿನಿಮಾ ನೋಡಿದ್ರಾ ಬಾಸ್? ಇಲ್ಲ ಸರ್, ನೋಡಿಲ್ಲ, ನೋಡ್ಬೇಕಿನ್ನ, ಹೋಗ್ ಟೈಮ್ ಸಿಕ್ಕಿಲ್ಲ. ನೋಡಿದೀನಿ, ತುಂಬಾ ಚೆನ್ನಾಗಿದೆ, ಹೋಗ್ಬೇಕು. ಇನ್ನ ಹೋಗಕ್ಕೆ ಟೈಮ್ ಸಿಕ್ಕಿಲ್ಲ. ನೋಡಿ, ಇಷ್ಟ ಆಗುತ್ತೆ ನಿಮ್ಗೆ. ಸಾಂಗ್ಸ್ ಎಲ್ಲ ಬರ್ತಾ ಇದ್ರಲ್ಲ ಟಿವಿಯಲ್ಲಿ, ನೋಡ್ತಾ ಇದ್ರಲ್ಲ? ಸಾಂಗ್ ಎಲ್ಲ ನೋಡಿದ್ರಿ, ತುಂಬಾ ಚೆನ್ನಾಗಿದೆ. ಸಿಕ್ಕೇ ಇಲ್ಲ, ಅವಾಗಿಂದ ಟ್ರೈ ಮಾಡ್ತಾ ಇದೀನಿ, ಇವಾಗ ಸಿಕ್ತು. ಖಂಡಿತ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ. ಥ್ಯಾಂಕ್ ಯು ಗೀತಾ. ಸಾಂಗ್ಸ್ಗೆ ಖುಷಿ ಪಡಬೇಡಿ, ಸಿನಿಮಾನು ಹೋಗಿ ನೋಡಿ. ಓಕೆ, ಬಾಸ್ ಸಿನಿಮಾ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ಇನ್ನು ಮುಂದೆ ಮಂಜುನಾಥ್ ಅವರು ಲೈನ್ ಅಲ್ಲಿ ಇದ್ದಾರೆ. ಹಾಯ್ ಮಂಜು. ಹಲೋ, ನಮಸ್ಕಾರ. ರಶ್ಮಿ ಅವರ? ಹೌದು. ಹಲೋ ರಶ್ಮಿ ಅವರೇ, ನಾವು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದೀವಿ ಪಿಕ್ಚರ್. ಓ, ವೆರಿ ನೈಸ್. ಫಸ್ಟ್ ಡೇ ಮಾರ್ನಿಂಗ್ ಶೋ ಹೊಸಕೋಟೆನಲ್ಲಿ ರಿಲೀಸ್ ಆಗಿತ್ತು. ಸೊ ಬಾಸ್ ಸಿನಿಮಾ ಎಂಟ್ರಿ ಸೀನ್ ಹೆಂಗಿತ್ತು? ಬೊಂಬಾಟಾಗಿದೆ, ಚೆನ್ನಾಗಿದೆ. ಆದ್ರೆ ನಾವು ವಾಪಸ್ ಪಿಕ್ಚರ್ ನೋಡ್ಕೊಂಡ್ ಬಂದ್ಮೇಲೆ ಯಾವ್ದೇ ಟಿವಿ ಇದ್ರಲ್ಲಿ ಕೊಟ್ಟೇ ಇಲ್ಲ ಫಿಲ್ಮ್ ಯಾವ ತರ ಇದೆ ಅಂತ. ತುಂಬಾ ಬೇಜಾರಾಗೋಯ್ತು ನಮ್ಗೆ. ಈಗ ನಮ್ ಜನ ತುಂಬಾ ಬುದ್ಧಿವಂತರು ಸರ್. ಅದು ಮಾಡಿ ಇದು ಮಾಡಿ ಅಂತ ಸುಮಾರು ಸಜೆಷನ್ಸ್ ಎಲ್ಲ ಕೊಡ್ತಾರೆ. ನಾವು ತುಂಬಾ ಫ್ಲಾಪ್ ಆಗುದಿದೆ ಪಿಕ್ಚರ್, ಏನೋ ಕಲೆಕ್ಷನ್ ಇದ್ದಂಗಿದೆ, ಅದಕ್ಕೆ ಅದ್ರ ಬಗ್ಗೆ ಏನು ರಿಪೋರ್ಟ್ ಇಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ಇಲ್ಲ ಸರ್, ದರ್ಶನ್ ಸಿನಿಮಾಗಳು ಫ್ಲಾಪ್ ಆಗೋದು ಉಂಟಾ? ಅಲ್ಲ, ಸೂರ್ಯ ಯಾವತ್ತಾರು ಎದುರುಗಡೆ. ನಮಸ್ತೆ ಮಂಜುನಾಥ್. ಹೇಳಿ ಸರ್. ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಸರ್, ಬಹಳ ಬೇಜಾರಾಗೋಯ್ತು. ಅವತ್ ಮಾರ್ನಿಂಗ್ ಶೋ ನೋಡ್ಕೊಂಡ್ ಬಂದು ನಮ್ಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ, ನನ್ ಮನೆಯವರಿಗೆಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ. ಬಟ್ ಟಿವಿ ರಿಪೋರ್ಟ್ ಒಂದ್ ವಾರದಿಂದ ನೋಡ್ತಾ ಇದೀನಿ, ಅದ್ರ ಬಗ್ಗೆನೇ ಹೇಳಿಲ್ಲ ನಂಗೆ. ಇಲ್ಲ, ಒಳ್ಳೆ ಪಾಯಿಂಟ್ ಹೇಳಿದ್ರಿ ಮಂಜ. ಸರಿ, ಅಂದ್ರೆ ನೋಡಿ, ಒಂದು ನಿಜಾನ ಮುಚ್ಚಿಡಕ್ ಆಗಲ್ಲ ಅನ್ನೋದಕ್ಕೆ ಈ ಬಾಸ್ ಸಿನಿಮಾನೇ ಪ್ರೂವ್ ಆಗುತ್ತೆ. ಈಗ ನಿಮ್ಗೆ ಇಷ್ಟ ಆಗಿತ್ತು, ನೀವು ಫ್ಯಾಮಿಲಿಗೆ ಹೋಗಿ ಹೇಳಿದ್ರ ಅಂದ್ರೆ ಫ್ಯಾಮಿಲಿ ಸಂಬಂಧಪಟ್ಟ ವಿಷಯ ತುಂಬಾ ಇದೆ ಇದರಲ್ಲಿ. ಮದರ್ ಸೆಂಟಿಮೆಂಟ್ ಅಂದ್ರೆ ಬ್ರದರ್ ಸೆಂಟಿಮೆಂಟ್ ಇದೆಯಲ್ಲ. ಈಗ ಟಿವಿ ಅವರು ಈಗ ಏನಾಗುತ್ತೆ ಇಲ್ಲಿ, ಅದೇ ಟಿವಿ ಚಾನೆಲ್ ಅವರು ಎಲ್ಲರಿಗೂ ಜನರಲ್ ಆಗಿರ್ಬೇಕು ಅಂತ ನಾನು ಹೇಳೋದು. ಅಂದ್ರೆ ಅಲ್ಲಿ ರಾಜಕೀಯಗಳು ನಡಿಬಾರ್ದು ಅಂತ ಹೇಳೋದು. ಯಾವ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ನೀವು ಬಿಟ್ಟಾಕ್ಬಿಟ್ಟು ನೀವು ನೋಡಿ ಅಷ್ಟೇ, ಜನ ಡಿಸೈಡ್ ಮಾಡಿದ್ರೆ ಮುಗಿತಲ್ಲ. ಜನ ನಮ್ಗೆ ಗೊತ್ತಾಗಬೇಕಲ್ಲ ಸರ್, ಯಾಕೆಂದ್ರೆ ನಾವು ಕನ್ನಡ ಅಭಿಮಾನಿಗಳು. ಅದು ಅವ್ರಿಗೆ ಗೊತ್ತಾಗಬೇಕಲ್ಲ. ಯಾವುದೇ ಹೀರೋ ಬೇರೆ ಭಾಷೆ ಪಿಕ್ಚರ್ ಎಲ್ಲ ನೋಡ್ತಾರೆ ಜನ, ನಾವು ಕನ್ನಡ ಆಕ್ಟಿವ್ ಯಾರೇ ಆಗ್ಲಿ ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡ್ಬೇಕು ಅನ್ನೋದೇ ನಮ್ಗೆ. ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ರ, ಇದು ಯಾರಿಗೆ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ, ನೋಡ್ತಾ ಇರ್ತಾರೆ ಅವರು. ಆದ್ರೆ ಒಳ್ಳೇದಾಯ್ತು, ನಿಮ್ಗೆ ಖುಷಿ ಆಯ್ತು, ನಿಮ್ಗೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು, ನನಗೆ ಖುಷಿ ಆಯ್ತು. ದರ್ಶನ್ದೇ ಆಗ್ಲಿ ಕನ್ನಡದ ಯಾವ ಹೀರೋ ಆಗ್ಲಿ ನಮ್ಗೆ ತುಂಬಾ ಇಷ್ಟ ಸರ್. ಕನ್ನಡ ಸಿನಿಮಾಗಳನ್ನ ನೋಡಿ ಅಂಡ್ ಈ ತರ ಮಾತಾಡೋರು ಬೇಕು. ಇನ್ನು ಮುಂದೆ ಯಲ್ಲಪ್ಪ
ಲೈನ್ ಹೇಳಿದಾರೆ. ಎಲ್ಲಪ್ಪ ಎಲ್ರಿ ಎಲ್ಲಪ್ಪ ಅವ್ರೆ? ಹುಬ್ಳಿಯಿಂದ. ಹುಬ್ಳಿಯಿಂದ ಮೇಡಮ್. ಚಲೋ ಇದ್ದೀರಾ? ಚೆನ್ನಾಗಿದೆ ಸರ್. ಸರ್ ಇಷ್ಟೊಂದು ಮೇಕಪ್ ಮಾಡಿದಾರೆ, ಸರ್ ಅಂತ ಕರಿತಿದ್ರಲ್ಲ ನನ್ನ. ದರ್ಶನ್ ಸರ್ ಹೇಳ್ತಾ ಇದೆ, ನಿಮ್ಗೆ ಹೇಳ್ತಾ ಇಲ್ಲ. ಓಕೆ, ಸೊ ಇವತ್ತು ಬಾಸ್ ಚಿತ್ರದ ಬಗ್ಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅಂತ ಚಿತ್ರದ ನಿರ್ಮಾಪಕರು ರಮೇಶ್ ಯಾದವ್ ಅವರಿದ್ದಾರೆ. ಹೇಳಿ. ಸಿನಿಮಾ ಬಗ್ಗೆ ಹೇಳಿ, ಕ್ಲೈಮ್ಯಾಕ್ಸ್ ಬಗ್ಗೆ, ಲೊಕೇಶನ್ಸ್ ಬಗ್ಗೆ ಅಥವಾ ಸ್ಟೋರಿ ಬಗ್ಗೆ. ಹೇಳಿ ಸರ್. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನ್ ಸರ್ ಎಲ್ಲ ಡಿಫ್ರೆಂಟ್ ಅಲ್ಲ ಸರ್ ದರ್ಶನ್ ಅವ್ರದ್ದು ಯಾವಾಗ್ಲೂ. ಓಕೆ, ಇದು ಇಷ್ಟ ಆಗಿದೆ ಯಾವ್ದು? ಫೈಟು, ಸಾಂಗ್ಸ್? ನನ್ಗೆ ಎಲ್ಲ ಅವ್ರ ಫಿಲಮ್ ಎಲ್ಲ ಇಷ್ಟ ಆಗಿದೆ ಸರ್ ನಮ್ಗೆ. ಓಕೆ, ಗುಡ್. ಫಿಲಮ್ ಅಲ್ಲಿ ಯಾವ್ದಾದ್ರೂ ಇಷ್ಟನೇ ನಮ್ಗೆ ಅವರು. ಹೌದೌದು, ನೋಡಿದ್ರ ಅದೇ ದೊಡ್ಡ ಬೆಳೆದಿದ್ರೆ. ಥ್ಯಾಂಕ್ ಯು ಯಲ್ಲಪ್ಪ ಅವರೇ, ಇಷ್ಟ ಆಯ್ತು ನಿಮ್ಗೆ, ಖುಷಿ ಆಯ್ತು. ಥ್ಯಾಂಕ್ಸ್ ಯಲ್ಲಪ್ಪ ಅವರೇ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ 62ನೇ ಗಣರಾಜ್ಯೋತ್ಸವದ ಈ ದಿನದಂದು ನಮ್ಮ ಬಾಸ್ ಚಿತ್ರದ ನಿರ್ಮಾಪಕರು ಸ್ಟುಡಿಯೋನಲ್ಲಿದ್ದಾರೆ. ವಾಪಸ್ ಮೇಲೆ ರಮೇಶ್ ಜಿ ಶಿವಾಜಿ ಗಣೇಶನ್ ಅವರ ಮಗ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರೇ ಯಾಕೆ ಈ ಚಿತ್ರ ಬಂದ್ರು, ಈ ಸ್ಟೋರಿನಲ್ಲಿ ಹೆಂಗೆ ಸೂಟ್ ಆಗ್ತಾರೆ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಟಿಲ್ ದೆನ್ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಇದು ಡೈಲಿ ಟಿವಿ ನೇರ ಪ್ರಸಾರದ ಕಾರ್ಯ. ನಿಮ್ಮ ಆಫೀಸ್ ಬಾಸ್ ದರ್ಶನನೇ ಆಗಲ್ವೇ? ನೀವು ಬಾಸ್ ಅನ್ನ ಅಷ್ಟೊಂದು ಮಿಸ್ ಮಾಡ್ಕೊಳ್ಬೇಡಿ. ಇವತ್ತು ನಾವು ನಮ್ಮ ಡೈಲಿ ಟಿವಿನಲ್ಲಿ ಬಾಸ್ ಅನ್ನ ಕರ್ಕೊಂಡ್ ಬಂದಿದೀವಿ. ಅಂದ್ರೆ ಸ್ಯಾಂಡಲ್ವುಡ್ ನ ಬಾಸ್ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಅಂತ ಚಿತ್ರದ ನಿರ್ಮಾಪಕರು ರಮೇಶ್ ಯಾದವ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾಲರ್ ಅವರು ರೆಡಿ ಆಗಿದ್ದಾರೆ. ಅದಕ್ಕೆ ನಾವು ಮುಂಚೆ ಒಂದು ಮಾತಿದೆ, ಆಫೀಸಲ್ಲಿ ಬಾಸ್ ಇಸ್ ರೈಟ್, ಮನೇಲಿ ವೈಫ್ ಇಸ್ ರೈಟ್ ಅಂತ. ಆದ್ರೆ ಈ ಬಾಸ್ ಸಿನಿಮಾ ಸೆಟ್ ನಲ್ಲಿ ಯಾರು ರೈಟ್? ಆಲ್ವೇಸ್ ಬಾಸ್. ದರ್ಶನ್ ಸರ್ ರೈಟ್. ಓಕೆ, ಸೊ ಕಾಲರ್ ಇದ್ದಾರೆ ಲೈನ್ ನಲ್ಲಿ ಸಾವಂದುರ್ಗದಿಂದ. ಹಾಯ್ ಸುನಿಲ್. ಹಲೋ, ಹಾಯ್, ನಮಸ್ತೆ ಮೇಡಮ್. ನಮಸ್ಕಾರ. ಬಾಸ್ ಸಿನಿಮಾ ನೋಡಿದ್ರಾ? ನಿಮ್ಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಹೇಳಿಪ್ಪ, ಇವಾಗ ಹೇಳಿ. ಸೂರ್ಯಭಾನದಿಂದ ಸುನೀಲ್ ಗೋನಬಾಳ ಮಾತಾಡ್ತಿರೋದು ಮೇಡಮ್. ಹೇಳಿಪ್ಪ. ಬಾಸ್ ಫಿಲ್ಮ್ ಬಹಳ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ಯಾ? ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೋಡಿದ್ರಾ? ಹಾ ಮೇಡಮ್, ನೋಡಿದ್ದೇವೆ. ದುಡ್ಡು ಕೊಟ್ಟು ನೋಡಿದ್ರಾ? ಏನ್ ಮೇಡಮ್? ದುಡ್ಡು ಕೊಟ್ಟು ನೋಡಿದ್ರಾ ಅಂದೆ. ದುಡ್ಡು ಕೊಟ್ಟೆ ನೋಡ್ಬೇಕಲ್ಲ ಮೇಡಮ್ ಈ ದುನಿಯಾದಲ್ಲಿ. ಖಂಡಿತ. ಸೊ ಹೇಳಿ, ನಮ್ಮ ಚಿತ್ರದ ನಿರ್ಮಾಪಕರು ರಮೇಶ್ ಜಿ ಇದಾರೆ, ಮಾತಾಡಿ ಅವ್ರ ಹತ್ರ ಸಿನಿಮಾದ ಬಗ್ಗೆ. ಓಕೆ ಸರ್. ನಮಸ್ತೆ ಸುನಿಲ್ ಅವರೇ. ಇಲ್ಲಿ ನಮಸ್ಕಾರ ಸರ್. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಕಾಮಿಡಿ ಇಷ್ಟ ಆಯ್ತು, ಸಾಂಗ್ಸ್ ಎಲ್ಲ ಇಷ್ಟ ಆಯ್ತು ಸರ್. ಫೈಟ್ ಬಾಸ್ದು ಏನ್ ಸರ್? ಫೈಟ್ ನಮ್ ಬಾಸ್ ಹೆಂಗ್ ಮಾಡಿದ್ರು ಸರ್? ಅವರು ಮಾತಾಡಿದ್ದು ಎಲ್ಲ ಚೆನ್ನಾಗೇ ಇದೆ ಸರ್. ಇವ್ರು ದರ್ಶನ್ ಅವ್ರು ಮಾತಾಡಿದ್ದೆಲ್ಲ. ಮತ್ತೆ ಬುಲೆಟ್ ಪ್ರಕಾಶ್ ಅವ್ರದ್ದು ಕಾಮಿಡಿ ತುಂಬಾ ಇಷ್ಟ ಆಯ್ತು. ಹೌದು ಸರ್. ತುಂಬಾ ಕಾಮಿಡಿನ ಇಷ್ಟಪಡೋರು ಅನ್ಸುತ್ತೆ ಸರ್. ನೆಕ್ಸ್ಟ್ ಟೈಮ್ ನೀವು ಕಾಲ್ ಮಾಡ್ಬೇಕಾರೆ ಕಿವಿಗೆ ಹತ್ತಿ ತೆಗೆದ್ಬಿಟ್ಟು ಮಾತಾಡಿ, ಸೊ ದಟ್ ನಿಮ್ಗೂ ಇದ್ದೇನೆ ಮೇಡಮ್. ಸರಿಪಾ. ಅಂದಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ನಿಮ್ಗೋಸ್ಕರ ಕಾರ್ಯಕ್ರಮದಲ್ಲಿ ಒಂದ್ ಒಳ್ಳೆ ಹಾಡ್ ಬರುತ್ತೆ. ಈಗ ಇನ್ನು ಮುಂದಿನ ಕಾಲರ್ ರವಿ ಬಿಜಾಪುರಿಂದ ರೆಡಿ ಆಗಿದ್ದಾರೆ. ಹಾಯ್ ರವಿ. ಹಾಯ್ ಮೇಡಮ್. ಬಾಸ್ ನೋಡಿದ್ರಾ? ಹಾಯ್ ಮೇಡಮ್, ಡ್ಯಾನ್ಸ್ ನೋಡಿದ್ರಿ ಮೇಡಮ್, ಮತ್ತೆ ಪಿಕ್ಚರ್ ನೋಡಿದ್ರಿ. ಎಷ್ಟ್ ಸತಿ ನೋಡಿದ್ರಿ? 2 ಸಲ ನೋಡಿದ್ರಿ ಪಿಕ್ಚರ್. ಯಾಕೆ ಒಂದ್ಸತಿ ನೋಡೋದು ಅರ್ಥ ಆಗ್ಲಿಲ್ವಾ? ಹಾ ಮೇಡಮ್, ಒಂದ್ಸಲ ನೋಡ್ದೆ, ಮತ್ತೆ ನಮಗೆ ಇಂಟ್ರೆಸ್ಟ್ ಆಯ್ತು ಮೇಡಮ್, 2 ಸಲ ಹೋದ್ರಿ. ತಮಾಷೆ ಮಾಡ್ತಾ ಇದ್ದೀರಿ. ನಮ್ಮ ಚಿತ್ರದ ನಿರ್ಮಾಪಕರು ರಮೇಶ್ ಜಿ ಇದ್ದಾರೆ, ಮಾತಾಡಿ ಅವ್ರ ಹತ್ರ. ನಮಸ್ತೆ ರವಿ. ಅದೇ ನೀವು 2 ಸತಿ ನೋಡಿದ್ದೀರಾ? ನಾವು 3 ಗಂಟೆ 12 ಗಂಟೆ ಶೋ ಹೋಗಿದ್ದೀವ್ರಿ. ಓಕೆ ಓಕೆ. ಖುಷಿ ಆಯ್ತಾ ರವಿ? ಹಾ ರೀ. ಬಾಸ್ ಚೆನ್ನಾಗಿದಾರಲ್ಲ ಸಿನಿಮಾದಲ್ಲಿ? ಓ ಮಸ್ತ್ ಇದಾರೆ. ಹಾಗಾಗಿ ರವಿ, ಚಿತ್ರಕ್ಕೆ ಹರಿಕೃಷ್ಣ ಅವರ ಸಂಗೀತ ಇದೆ. ಹಾಡುಗಳ ಬಗ್ಗೆ ಮಾತಾಡಿ. ಯಾವ ಹಾಡು ಇಷ್ಟ ನಿಮ್ಗೆ? ಟಿವಿ ವಾಲ್ಯೂಮ್. ಸೋ ಸಾರಿ, ಆ ಲೈನ್ ಕಟ್ ಮಾಡ್ಬೇಕಾಗುತ್ತೆ. ಅಫ್ಕೋರ್ಸ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದ್ರೆ ಸರಿ. ಬಾಸ್ ನಲ್ಲಿ ನಾವು ಸ್ವಲ್ಪ ಹೊತ್ತಿಗೆ ಮುಂಚೆ ಶಿವಾಜಿ ಗಣೇಶನ್ ಅವರ ಮಗ ಶಿವಾಜಿ ಪ್ರಭು ಅವರು ಆಕ್ಟ್ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ವಿ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅವ್ರು ಕನ್ನಡದಲ್ಲಿ ಆಕ್ಟ್ ಮಾಡಿರೋದು. ಇನ್ಫ್ಯಾಕ್ಟ್ ತಮಿಳ್ನಲ್ಲಿ ಚಂದ್ರಮುಖಿ ಚಿತ್ರನ ನಿರ್ಮಿಸಿದ್ದಾರೆ. ಅಂಡ್ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರನ್ನೇ ಏನಕ್ಕೆ ಕರ್ಕೊಂಡ್ ಬಂದ್ರಿ? ಈ ಬಾಸ್ಗೆ ಅವಶ್ಯಕತೆ ಏನಿತ್ತು ಅಂತ? ಅಂದ್ರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಆಗುತ್ತೆ. ಅಂದ್ರೆ ನಮ್ ಸ್ಕ್ರಿಪ್ಟ್ ಅಲ್ಲಿ ಬೇರೆ ಸ್ಟೇಟ್ ಇಂದ ಒಬ್ರು ವ್ಯಕ್ತಿ ಬರಬೇಕು, ಸಿಬಿಐ ಆಫೀಸರ್ ಅಂತ ಒಂದು ಅದು ರೋಲ್ ಇದೆ. ಅದಕ್ಕೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದರ್ಶನ್ ಸರ್, ಡೈರೆಕ್ಟರ್, ನಾವೆಲ್ಲ ಡಿಸ್ಕಸ್ ಮಾಡಿ ಫೈನಲ್ ಮಾಡಿದಾಗ ಅವ್ರನ್ನೇ ಅಪ್ರೋಚ್ ಮಾಡ್ದು. ಅವ್ರು ಫಸ್ಟ್ ಕಥೆ ಕೇಳಿದ್ರು, ಆಮೇಲೆ ಯಾರ ಜೊತೆ ಟೀಮ್ ಬಗ್ಗೆ ಎಲ್ಲ ಕೇಳಿದ್ರು. ಅವ್ರು ತುಂಬಾ ಖುಷಿ ಪಟ್ರು ದರ್ಶನ್ ಸರ್ ಜೊತೆ ಮಾಡೋದು, ಫಸ್ಟ್ ಟೈಮ್ ಬರೋದು ಅಂತ. ತುಂಬಾ ಖುಷಿಯಾಗಿ ಬಂದ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಒಂದು ವಿಷಯ ಕೇಳ್ಪಟ್ಟೆ, ಈ ಸಿನಿಮಾದ ಕಥೆ ಅಂತ ಅವ್ರ ಜೊತೆ ಅವರು ಹಂಚ್ಕೊಂಡು ಆಮೇಲೆ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡ್ರಂತೆ ಅಂತ. ಅಂದ್ರೆ ಏನಾಗುತ್ತೆ, ಈಗ ಅವ್ರು ತುಂಬಾ
ಪರಿಚಯದ ಫ್ರೆಂಡ್ಸ್ ಅವರು ಕ್ಲೋಸ್. ಫಸ್ಟ್ ಟೈಮ್ ಒಂದಿಷ್ಟೇ ಬೇರೆ ಲ್ಯಾಂಗ್ವೇಜ್ ಬರ್ತಾರೆ ಅಂತ ಹೇಳಿದ್ರೆ 100 ಸಿನಿಮಾ ಮಾಡಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರೋರು ಆ ಸ್ಟೇಟ್ ಅಲ್ಲಿ ಬರ್ತಾರೆ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಅವರೆಲ್ಲರ ಹತ್ರ ಆತರ ಫ್ರೆಂಡ್ಸ್ ಗಳ ಜೊತೆ ಡಿಸ್ಕಸ್ ಮಾಡಿ ಒಪ್ಕೊಂಡ್ರು. ಬಂದಾಗ ಗೊತ್ತಾಯ್ತು ನಮ್ ಟೀಮು ಇನ್ನೆಷ್ಟು ಈಗಲೂ ತುಂಬಾ ಖುಷಿ ಪಡ್ತಾರೆ. ತುಂಬಾ ಇಷ್ಟಪಡೋದು ಒಳ್ಳೆ ರೋಲ್ ಜೊತೆ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ತುಂಬಾ ಮಾಡುವಂತ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಖಂಡಿತ ಮಾತುಕತೆನ ಮುಂದುವರಿಸ್ತಾ ಪ್ರವೀಣ್ ಇನ್ನು ಮುಂದೆ ಲೈನ್ ಇದ್ದಾರೆ. ಹಾಯ್ ಪ್ರವೀಣ್. ಹಾಯ್ ಮೇಡಮ್. ಅತ್ತಿಗುಪ್ಪೆ ಕಡೆ ಎಲ್ಲ ಆರಾಮಾ? ಎಲ್ಲ ಚೆನ್ನಾಗಿದೆ ಮೇಡಮ್. ಸೊ ಯಾವ ಸಿನಿಮಾ ಥಿಯೇಟರ್ ಅಲ್ಲಿ ಬಾಸ್ ಸಿನಿಮಾ ಓಡ್ತಾ ಇದೆ ಅತ್ತಿಗುಪ್ಪೆನಲ್ಲಿ? ಅತ್ತಿಗುಪ್ಪೆಯಲ್ಲಿ ಓಡ್ತಾ ಇಲ್ಲ ಸರ್. ಅಲ್ಲ ಮೇಡಮ್, ಇದರಲ್ಲಿ ವೀರ ಥಿಯೇಟರ್ ಮಾತ್ರ ಸಖತ್ತಾಗಿ ಓಡ್ತಾ ಇದೆ. ಚೆನ್ನಾಗಿ ಓಡ್ತಾ ಇದೆಯಾ? ಹಾ ಮೇಡಮ್. ಹೇಳಿ, ಈ ಸಿನಿಮಾದಲ್ಲಿ ರೇಖಾ ಮತ್ತೆ ನವ್ಯ ನಾಯರ್ ಹೀರೋಯಿನ್. ರೇಖಾದ್ದು ಚೆನ್ನಾಗಿ ಬಂದಿದೆ. ಆಮೇಲೆ ನನಗೆ ನಮ್ ದರ್ಶನ್ ಫ್ಯಾನ್. ದರ್ಶನ್ ಅಂದ್ರೆ ಫುಲ್ ಇಷ್ಟ. ನೋಡಿ, ದರ್ಶನ್ ಅವರು ಈ ಸಿನಿಮಾಗೆ ಬರ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಅವರೇ ಕಾರಣ. ಯಾಕೆಂದ್ರೆ ಅವ್ರು ತಾನೇ ಸಿನಿಮಾದ ಒರಿಜಿನಲ್ ಬಾಸ್. ನಮ್ಮ ರಮೇಶ್ ಯಾದವ್ ಅವರು ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿದ್ದಾರೆ. ಮಾತಾಡಿ. ಕೊಡಿ ಮೇಡಮ್ ಸ್ವಲ್ಪ. ನಮಸ್ತೆ. ಅಲ್ಲ ಸರ್, ನಮಸ್ಕಾರ ಸರ್. ಅಲ್ಲ, ನಾನು ಈ ಸಿನಿಮಾ ಮಾಡ್ಬೇಕಂದ್ರೆ ದರ್ಶನ್ ಅವರೇ ಕಾರಣ. ಅವ್ರು ಇದಕ್ಕೆ ಸಿನಿಮಾ ಮಾಡಿದೆ. ಇದು ಇಷ್ಟ ಆಯ್ತಾ ಪಿಕ್ಚರ್? ಸರ್ ಸೂಪರ್ ಆಗಿದೆ ಸರ್. ಸಾಂಗ್ ಆಗ್ಲಿ, ಆಮೇಲೆ ಅವ್ರದ್ದು ಆಕ್ಷನ್ ಆಗ್ಲಿ, ಓಕೆ, ಸೂಪರ್ ಆಗಿತ್ತು ಸರ್. ನಂಗೆ ಓಕೆ ಓಕೆ ಖುಷಿ ಆಯ್ತು. ನನಗೂ ಖುಷಿ ಆಯ್ತು. ಯಾಕಂದ್ರೆ ಇದು 2ನೇ ಸಿನಿಮಾ ದಾಸ ಆದ್ಮೇಲೆ ಮಾಡ್ತಾ ಇರೋದು. ಅವ್ರಿಗೆ ಎಷ್ಟು ಫ್ಯಾನ್ಸ್ ಫಾಲೋವರ್ ಇದಾರೆ ಅಂತ ನನ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಇನ್ನ ತುಂಬಾ ಪ್ಲಾನ್ ಮಾಡಿ ಮಾಡ್ಬೇಕಾಗುತ್ತೆ. ಬರ್ತಾ ಇದ್ರಿ ಸರ್, ಸೂಪರ್ ಮಾಡ್ತಾ ಇರ್ಲಿ, ಚೆನ್ನಾಗಿರ್ಲಿ ಸರ್. ಓಕೆ, ಥ್ಯಾಂಕ್ ಯು. ಸರ್ ಹೆಂಗೆ ಇವಾಗ ಏನ್ ಕಲೆಕ್ಷನ್ ಚೆನ್ನಾಗಿದೆ ಸರ್? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ಜನ ನೋಡ್ತಾ ಇದಾರೆ. ಆಮೇಲೆ ಇದರಲ್ಲಿ ಅನ್ಕೊಂಡಾಗ ಸೆಂಟಿಮೆಂಟ್ ಸೂಪರ್ ಆಗಿದೆ ಸರ್. ಆಮೇಲೆ ₹1 ಕಾಯಿನ್ ಕೊಡ್ತಾರಲ್ಲ, ಅದು ಸೂಪರ್ ಸರ್. ಈ ತರ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ನನಗೆ ದರ್ಶನ್ ಸರ್ ಇದು 2 ರೋಲ್ ತುಂಬಾ ಚೆನ್ನಾಗಿ ಮಾಡಿದಾರಲ್ವಾ? ಸೂಪರ್ ಆಗಿದೆ, 2 ರೋಲ್ ಸೂಪರ್ ಆಗಿದೆ. ಪೊರ್ಕಿ ರೋಲ್ ಸೂಪರ್. ಯಾಕಂದ್ರೆ ಪೊರ್ಕಿಯಿಂದ ಅವನು ಪ್ರಾಬ್ಲಮ್ ಇರುತ್ತೆ. ಅದ್ರಲ್ಲಿ ಬಾಸ್ ಆದ್ರೆ ಅವ್ನು ಬರೀ ಕೊಳ್ಳೆ ಹೊಡೆಯೋದು, ನಾವ್ ಮುಂದ್ ಬರ್ಬೇಕು ಅನ್ನೋದಿರ್ತಾನೆ. ಇವನಾದ್ರೆ ಎಲ್ಲರೂ ನೋಡ್ತಾನೆ. ಇದು ಚೆನ್ನಾಗಿರೋದು, ನಮ್ಮವರೆಲ್ಲ ಚೆನ್ನಾಗಿರೋದು ಅನ್ನೋದೊಂದು ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕ್ ಸಿಕ್ಕಿದೆ. ಹಿಂಗೆ ಕರೆ ಮಾಡ್ತಾರೆ ಡೈಲಿ ಟಿವಿಗೆ. ಇನ್ನು ಮುಂದೆ ಐ ಥಿಂಕ್ ಲಾಸ್ಟ್ ಕಾಲರ್ ತಮ್ಮಣ್ಣ ಲೈನಲ್ಲಿದ್ದಾರೆ. ನಮಸ್ಕಾರ ರೀ ತಮ್ಮಣ್ಣ. ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ತಾವ್ ಹೇಗಿದ್ದೀರಾ? ನಾನ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಬಾಸ್ ಸಿನಿಮಾ ನೋಡಿದ್ರಾ? ನೋಡಿದ್ವಿ ಮೇಡಮ್, ಫ್ಯಾಮಿಲಿ ಎಲ್ಲ ನೋಡಿದೀವಿ. ಓಕೆ, ಮಾತಾಡಿ. ನಮ್ಮ ಚಿತ್ರದ ನಿರ್ಮಾಪಕರು ರಮೇಶ್ ಅವರಿದ್ದಾರೆ. ನಮಸ್ತೆ. ಕೊಡಿ ಮೇಡಮ್. ಸರ್ ನಮಸ್ಕಾರ ರಮೇಶ್. ಇಷ್ಟ ಆಯ್ತಾ ಸರ್? ತುಂಬಾ ಇಷ್ಟ ಆಗಿದೆ ಫಿಲ್ಮು. ಈಗ ಏನಾಗ್ತಿದೆ, ಮಂಡ್ಯದಲ್ಲಿ ಸುಮಾರು ಮೂವಿಗಳಿಗೆ ಆಲ್ರೆಡಿ ರಿಲೀಸ್ ಅಲ್ಲಿ ಇದೆ. ಹೌದು. ಸೊ ಯಾವ್ದು ಕಂಠೀರವ, ಮತ್ತೆ ಹಾಗೆ ಬಂದು ಇನ್ನೊಂದು ಯಾವ್ದೋ ಒಂದು ಮೈಲಾರಿ, ಹಾಗೆ ಇದೊಂದಿದೆ. ಸೊ ಇದ್ರಲ್ಲಿ ಈಗ ನಾವು ಮಂಡ್ಯದಲ್ಲೆಲ್ಲ ನೋಡ್ತಾ ಇರೋ ವಿಚಾರಕ್ಕೆ ಬಂದಾಗ ಈ ಫಿಲ್ಮ್ ತುಂಬಾ ಸೂಪರ್ ಆಗಿದೆ. ಸಿದ್ಧಾರ್ಥದಲ್ಲಿ ಓಡಾಡ್ತಿದೆ. ಬಟ್ ಮಹಾವೀರದಲ್ಲಿ ಹಾಕಿದ್ರೆ ಅಂತ ಹೇಳಿದ್ರು. ಅಂದ್ರೆ ತುಂಬಾ ಕ್ರೌಡ್ ಇತ್ತು. 2 ಥಿಯೇಟರ್ ಒಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಒಂದೇ ಡಿಸ್ಟ್ರಿಕ್ಟ್ ಅಲ್ಲಿ, ಅದರಲ್ಲೂ ಮಂಡ್ಯದಲ್ಲಿ ಇಷ್ಟು ಫಿಲಂ ಒಂದೇ ರೋಡಲ್ಲಿ 2 ಥಿಯೇಟರ್ ಮಾಡಿದೆ ಫಸ್ಟ್ ಟೈಮ್ ಅನ್ಸುತ್ತೆ. ಇಲ್ಲ, ಅದಕ್ಕೆ ದರ್ಶನ್ ಅವರು ಫ್ಯಾನ್ಸ್ ತುಂಬಾ ಇದಾರೆ. ಅಂದ್ರೆ ಎಸ್ಪೆಷಲಿ ಕರ್ನಾಟಕ ಫುಲ್. ನೋಡಿ, ದರ್ಶನ್ ಫಿಲಂ, ದರ್ಶನ್ ಅಂತಂದ್ರೆ ಅವ್ರಿಗೆ ಒಂದು ಹೆಸರು. ಹೌದು, ದರ್ಶನ್ ಅನ್ನೋ ಹೆಸರೇ ಒಂದಿದೆ. ನೀವು ಅಲ್ಲಿ ಏನಾಗಿದೆ, ನಿಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕೊಡಬೇಕಾದಂತ ವ್ಯವಸ್ಥಾಪೂರ್ವಕವಾಗಿ ನೀವು ಮಾಡ್ತಾ ಇಲ್ಲ. ಮೇಜರ್ ಪ್ರಾಬ್ಲಮ್. ನೀವು ಇನ್ವೆಸ್ಟ್ ಮಾಡ್ತೀರಾ, ಫಿಲ್ಮ್ ಮಾಡ್ತೀರಾ, ಸಂತೋಷ. ಆದ್ರೆ ಎಲ್ಲಾ ಫಿಲ್ಮ್ ನೋಡಿ, ಓಡುತ್ತಾ 20 ದಿನ ಓಡುತ್ತೆ, 25 ದಿನ ಓಡುತ್ತೆ, ಒಂದು 50 ದಿನ ಓಡುತ್ತೆ ಸೆಕೆಂಡರಿ. ಬಟ್ ಅವರಲ್ಲಿ ಇರುವಂತ ಅಡ್ವರ್ಟೈಸ್ಮೆಂಟ್ ಮೇಲೆ ಫಿಲ್ಮ್ ಓಡಿಸ್ತಾರೆ. ಅಲ್ಲ, ನೀವೆಲ್ಲದ ಏನ್ ಗೊತ್ತಾ, ಯಾವ್ದು ಟಿವಿ ಚಾನಲ್ ಬಗ್ಗೆ ಹೇಳ್ತಾ ಇದ್ರಲ್ಲ? ಹೇಳಿ. ಈಗ ಇನ್ನೊಂದು, ಈಗ ಇದು ಮುಂಚೆ ಒಂದು ಅರ್ಧ ಮುಂಚೆ ಇನ್ನೊಂದು ಕಾಲರ್ಗೂ ಅದೇ ಆನ್ಸರ್ ಮಾಡಿದ್ದೆ. ಇದು ನೀವು ಮಾತಾಡೋದು ಒಳ್ಳೆ ಪಾಯಿಂಟ್. ಆ ಚಾನಲ್ ಅವರೆಲ್ಲ ಅರ್ಥ ಆಗಬೇಕು. ಅಂದ್ರೆ ಯಾವ್ದು ಮುಚ್ಚಿಡಬಾರ್ದು ಅಂತ ಎಲ್ಲಾ ಚಾನಲ್ ಅರ್ಥ ಆಗಬೇಕು. ಏನ್ ಗೊತ್ತಾಗ್ತಾ ಇದೆ, ಇಲ್ಲಿ ಏನೋ ರಾಜಕೀಯ ನಡೀತಾ ಇರುತ್ತೆ. ಈಗ ಆತರ ಎಲ್ಲ ಇರುತ್ತೆ. ಅದಕ್ಕೆ ನೋಡಿ, ಒಂದೇ ಒಂದು ಹಾಡು ಅಥವಾ ಒಂದೇ ಒಂದು ಮೇಕೆ ಮರಿ ಇಟ್ಕೊಂಡು ಹೆಸರು ಮಾಡ್ಕೊಂಡಿರೋರು 108 ಜನ ಇರ್ತಾರೆ. ಆಯ್ತಾ? ನಾನ್ ವಿಚಾರ ಹೇಳೋದೇನಾದ್ರೆ, ಒಂದು ಹಾಡು ಇಟ್ಕೊಂಡು, ಒಂದು ಪ್ರಾಣಿ ಹೆಸರು ಇಟ್ಕೊಂಡು, ಯಾವ್ದೋ ಒಂದು ಹಳಬ್ರು ನಮ್ಮ ಸೀನಿಯರ್ ಲೀಡರ್ ರಾಜ್ಕುಮಾರ್ ಹೆಸರು ಇಟ್ಕೊಂಡು ಅಡ್ವರ್ಟೈಸ್ ತಗೊಳ್ಳೋದೇ ಬೇರೆ ಜನ. ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ನನಗೆ. ಇದು ಎಲ್ಲಾ ಚಾನಲ್ ಅವ್ರಿಗೆ ಗೊತ್ತಾಗಬೇಕಿದು. ಹೌದು. ಸೋ ಸಾರಿ, ಮಾತಾಡೋದು ತುಂಬಾ ಇದೆ. ಆದ್ರೆ ಟೈಮ್ ಯಾರನ್ನೂ ಕೇಳಲ್ಲ, ಯಾರಿಗೂ ನಿಲ್ಲಲ್ಲ. ಅದು ಸಮಯದ ಅಭಾವ ಇರೋದ್ರಿಂದ ಖಂಡಿತ ಸೋ ಸಾರಿ, ಲೈನ್ ಕಟ್ ಆಗಿದೆ. ರಮೇಶ್ ಜಿ, ಸೊ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬಂದು ಬಾಸ್ ಬಗ್ಗೆ ಸುಮಾರು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಇನ್ನು ಬಾಸ್ ಸಿನಿಮಾ ನೋಡಿಲ್ಲ ಅಂದ್ರೆ ನೋಡಿ, ನಮ್ಮ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಅಲ್ವಾ? ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ ಡ್ಯೂಯಲ್ ರೋಲ್ ಮಾಡಿದ್ದಾರೆ ದರ್ಶನ್ ಸರ್. 2 ಕ್ಯಾರೆಕ್ಟರ್ ಮೇಕಪ್ ವೇರಿಯೇಷನ್ ಇಲ್ಲದೆ ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಚೇಂಜ್ ಆಗ್ತಾ ತೋರಿಸಿದ್ದಾರೆ. ತುಂಬಾ ಇಷ್ಟ ಆಗುತ್ತೆ ನಿಮ್ಗೆಲ್ಲ, ಖಂಡಿತ ನೋಡಿ ಬಾಸ್, ನಿಮ್ಗೆಲ್ಲ ಇಷ್ಟ ಆಗುತ್ತೆ. ಸೊ ಖಂಡಿತ ಸಿನಿಮಾನ ಹೋಗಿ ನೋಡಿ, ನಾವೇನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದರೊಂದಿಗೆ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ಮತ್ತೆ ನಿಮ್ಮನ್ನ ಸಿ ಯು ಸೂನ್ ಡೈಲಿ ಟಿವಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಟಿಲ್ ದೆನ್ ಇದು ನಿಮ್ಮ 92.7 ಬಿಗ್ ಎಫ್ಎಂ ನ ಆದ್ರೆ ಈಗ ವಿಜಯ್ ರಾಷ್ಮಿ ಸೈನಿಂಗ್ ಆಫ್. ಟೇಕ್ ಕೇರ್.